ಚನ್ನಪಟ್ಟಣ ನಗರದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಬೃಂದಾವನ ಹೋಟೆಲ್ ಮುಂಭಾಗ ರಸ್ತೆ ಮಧ್ಯದಲ್ಲಿ ನಿರ್ಮಾಣವಾಗುತ್ತಿರುವ ಸಿಮೆಂಟ್ ಡಿವೈಡರ್ನಿಂದ ಸಾರ್ವಜನಿಕರಿಗೆ ಭಾರಿ ಅನಾನುಕೂಲವಾಗಿದೆ ಎಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ಕನ್ನಡ ಪರ ಹೋರಾಟಗಾರ ರಮೇಶ್ ಗೌಡ ಡಿವೈಡರ್ ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ನಗರದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ, ವಿವಿಧ ಪರ ಸಂಘಟನೆಗಳು, ದಲಿತ ಸಮಾನ ಮನಸ್ಕರ ವೇದಿಕೆ ಹಾಗೂ ಹಿರಿಯ ನಾಗರಿಕ ವೇದಿಕೆ ರಸ್ತೆ ಮಧ್ಯೆ ನಿರ್ಮಾಣವಾಗುತ್ತಿರುವ ಡಿವೈಡರ್ ಅವೈಜ್ಞಾನಿಕ ಕೂಡಿದೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮದ ಜೊತೆ ಮಾತನಾಡಿದ ಕೆರೆ ಚಳವಳಿ ಹೋರಾಟಗಾರ ರಮೇಶ್ ಗೌಡ, ನಗರದ ಪ್ರಮುಖ ರಸ್ತೆಗಳಾಗಿರುವ ಅಂಚೆ ಕಚೇರಿ ರಸ್ತೆ ಹಾಗೂ ಚೆಸ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಈ ಸ್ಥಳದಿಂದಲೇ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ 50% ಮಂದಿ ಸಾರ್ವಜನಿಕರು ಚಿಕ್ಕ ಡಿವೈಡರ್ ದಾಟಿ ಆ ಕಡೆಯಿಂದ ಈ ಕಡೆಗೆ ತೆರಳುತ್ತಿದ್ದರು. ಇದರಿಂದ ಯಾವುದೇ ರೀತಿಯಲ್ಲಿ ಅನಾನುಕೂಲವಾಗಿರಲಿಲ್ಲ. ಆದರೆ ಪೊಲೀಸ್ ಠಾಣೆಯಿಂದ KSRTC ನಿಲ್ದಾಣದವರೆಗೂ ನಿರ್ಮಾಣವಾಗುತ್ತಿರುವ ಎತ್ತರದ ಸಿಮೆಂಟ್ ಡಿವೈಡರ್ನಿಂದ ಬಹಳ ಅನಾನುಕೂಲವಾಗಿದೆ. ಅಂಚೆ ಕಚೇರಿ ರಸ್ತೆಗೆ ಬಂದು ಅಲ್ಲಿಂದ ಬೇರೆಡೆಗೆ ತೆರಳುವವರು ಪೊಲೀಸ್ ಠಾಣೆಯ ಬಳಿ ಹೋಗಿ ಬರಬೇಕು, ಇಲ್ಲ KSRTC ನಿಲ್ದಾಣದ ಬಳಿ ತಿರುವು ಪಡೆಯಬೇಕು. ಇದರಿಂದ ಹಲವಾರು ರೀತಿಯ ಅಪಘಾತಗಳು ಸಂಭವಿಸಿವೆ ಎಂದು ತಿಳಿಸಿದರು. ಸಾರ್ವಜನಿಕರಿಗೆ ಅನಾನುಕೂಲವಾಗಿರುವ ಈ ಸ್ಥಳದಲ್ಲಿ ಡಿವೈಡರ್ ನಿರ್ಮಾಣವಾಗುತ್ತಿರುವುದನ್ನು ಸ್ಥಗಿತಗೊಳಿಸಬೇಕು, ಇಲ್ಲದಿದ್ದರೆ ಹೆದ್ದಾರಿಯಲ್ಲಿ ಮಲಗಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಲೋಕಣ್ಣನ್, ರಂಗಭೂಮಿ ಕಲಾವಿದ ತಿಮ್ಮರಾಜು ಹಾಗೂ ಹಲವಾರು ಮಂದಿ ಹಿರಿಯ ನಾಗರಿಕರು ಹಾಜರಿದ್ದರು. ಭಾಗಿಯಾಗಿರ್ತಕ್ಕಂಥ ಹಿರಿಯರು ಮತ್ತು ನಮ್ಮ ಮಾರ್ಗದರ್ಶಕರಾದಂಥ ನಿವೃತ್ತ ಪ್ರಾಂಶುಪಾಲರಂಥ ಲಿಂಗೇಗೌಡ್ರೆ, ನಮ್ಮ ಹೋರಾಟದಲ್ಲಿ ಸದಾ ಭಾಗಿಯಾಗಿರ್ತಕ್ಕಂಥ ರಂಗಭೂಮಿ ಕಲಾವಿದರು, ನನ್ನ ಸ್ನೇಹಿತರು ಮತ್ತು ನೂತನ ನಗರಸಭಾ ಸದಸ್ಯರಾದಂಥ ತಿಮ್ಮರಾಜುರವರೇ, ಮತ್ತು ನಮ್ಮ ಕಲಾವಿದೆ ಮತ್ತು ಹಾಡುಗಾರ್ತಿ ತಸ್ಮಿಯಾ ಬಾನುರವರೇ, ದಲಿತರು ಬಂದವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ ಅಂತೇಳಿ 30 ವರ್ಷದಿಂದ ಸಾವಿರಾರು ಹೋರಾಟಗಳಲ್ಲಿ ಭಾಗಿಯಾದಂಥ ಸಜ್ಜನ ವೆಂಕಟೇಶ್ ಅವರೇ, ಈ ತಾಲೂಕಿಗೆ ಪ್ರಾತಸ್ಮರಣೀಯರಾದಂಥ ದಲಿತರ ಧ್ವನಿಯಾಗಿದ್ದಂತಹ ಡಾಕ್ಟರ್ ಗುರುವಪ್ಪನವರ ಸುಪುತ್ರರು, ನಮ್ಮ ಹೋರಾಟಗಳಲ್ಲಿ ಭಾಗಿಯಾಗ್ತಕ್ಕಂಥ ಮನಸ್ಸುಳ್ಳಂತಹ ನಮ್ಮ ಡಾಕ್ಟರ್ ಲೋಕಾನಂದ್ ಅವರೇ, ನಮ್ಮ ತಾಲೂಕಿನ ಕ್ರಿಯಾಶೀಲ ನಗರಸಭಾ ಸದಸ್ಯರಲ್ಲಿ ಒಬ್ಬರಾಗಿದ್ದಂತಹ ಲೋಕೇಶ್ ಅವರೇ, ನಮ್ಮ ಹೋರಾಟದಲ್ಲಿ ಸಾವಿರಾರು ಹೋರಾಟಗಳಲ್ಲಿ ಭಾಗಿಯಾಗಿ ನಾಡು ನುಡಿ ನೆಲ ಜಲ ಭಾಷೆ ವಿಚಾರದಲ್ಲಿ ಬಿಟ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಯೋಗೇಶ್ ಗೌಡ್ರೆ, ಪೋಸ್ಟ್ ಆಫೀಸ್ ಮತ್ತು ಅಂಚೆ ಕಚೇರಿ ರಸ್ತೆಯ ತೆರವಿನ ಬಗ್ಗೆ ಮೊದಲಿಂದಲೂ ನಮ್ಮ ಜೊತೆಲಿ ಹೋರಾಟ ಕೈಗೊಳಿಸ್ತಕ್ಕಂಥ ಬಾಣೆಮಂಡಿ ಕುಮಾರ್ ಅವರೇ, ನಮ್ಮ ಹೋರಾಟದಲ್ಲಿ ಸದಾ ಭಾಗಿಯಾಗ್ತಕ್ಕಂಥ ಒಳ್ಳೆಯ ಮನಸ್ಸುಳ್ಳಂಥ ರಂಜಿತ್ ಅವರೇ, ನಮ್ಮ ಹೋರಾಟದಲ್ಲಿ ಸದಾ ಕೈ ಜೋಡಿಸ್ತಕ್ಕಂಥ ಚಿಕ್ಕನಹಳ್ಳಿ ಸುರೇಶ್ ಅವರೇ, ನಮ್ಮ ತಾಲೂಕಿನ ಯಾವುದೋ ಒಳ್ಳೆ ಕೆಲಸ ಆದರೆ ಅಲ್ಲಿಗೆ ಹಾಜರಾಗುವಂಥ ಲ್ಯಾಬ್ ರಾಮುರವರೇ, ನಮ್ಮ ಹೋರಾಟದಲ್ಲಿ ಕಿಚ್ಚಿನ ಹೋರಾಟಗಾರ ನಮ್ಮ ಅಜಯ್ ಅವರು, 75 ವರ್ಷದಲ್ಲೂ ಕೂಡ ತಾಲೂಕಿನ ಬಗ್ಗೆ ಕಾಳಜಿ ಇಟ್ಟುಕೊಂಡ ಚಿಕ್ಕಣ್ಣಪ್ಪನವರೇ, ಹಿರಿಯರಾದಂಥ ನಿವೃತ್ತ ಶಿಕ್ಷಕರಾದಂಥ ನಮ್ಮ ಪುಟ್ಟಪ್ಪ ಜಯರಾಮ್ ಅವರೇ, ನಮ್ಮ ಆಟೋ ಗೆಳೆಯರೇ ಮತ್ತು ನಮ್ಮ ಬೈರಪಟ್ಟಣ ಸತೀಶ್ ಅವರೇ, ಪವನ್ ಅವರೇ ಮತ್ತು ಎಲ್ಲ ಗೆಳೆಯರೇ, ಇದು ತಾಲೂಕು ಆಡಳಿತ ನಮ್ಮನ್ನ ಇಲ್ಲಿವರೆಗೂ ಕರ್ಸ್ಕೊಂಡಿದೆ ಅಂದರೆ ನಾಚಿಕೆಗೇಡು ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಮ್ಮ ಆಡಳಿತ ಹಿರಿಯರನ್ನ ಇಲ್ಲಿ ಕುಣಿಸ್ಕೊಂಡು ಇದನ್ನ ನಾವು ಹೋರಾಟ ಮಾಡಿ ಅಂತ ಹೇಳುವಂಥ ಕೆಲಸವನ್ನ ಮಾಡಿಸ್ಕೋಬಾರ್ದಾಗಿತ್ತು. ನಾವು ಈಗಾಗಲೇ 3-4 ವರ್ಷದಿಂದ ಇದನ್ನ ಹೇಳ್ತಾ ಇದ್ದೀವಿ. ಇಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. ಎದುರು ಬದುರುಗಳು, ವೆಹಿಕಲ್ಗಳು ಎದುರು ಬದುರು ಆಗ್ತಾ ಇದ್ದಾವೆ ಮತ್ತು ಬಹಳ ಸಂಕಷ್ಟದಲ್ಲಿ ರಸ್ತೆಯನ್ನ ದಾಟುವಂಥ ದ್ವಿಚಕ್ರ ವಾಹನಗಳು ಸುತ್ತಕೊಂಡು ಬರುವಂಥ ಕೆಲಸ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ಇಷ್ಟಾದರೂ ಕೂಡ ಇಲ್ಲಿ ಮತ್ತೆ ಡಿವೈಡರ್ನ ಹಾಕೊಂಡು ಬರ್ತಾ ಇದ್ದಾರೆ. ಸುಮಾರು ಒಂದು 3 ಅಡಿ ಡಿವೈಡರ್ನ ಹಾಕೊಂಡು ಬರ್ತಾ ಇದ್ದಾರೆ. ಈಗ ಮುಂದೆ ಏನಾಗಬೇಕು, ಇಲ್ಲಿನ ಒಂದು 20 ಹಳ್ಳಿ ಜನ ಪೊಲೀಸ್ ಸ್ಟೇಷನ್ ತಕ್ಕ ಸುತ್ಕೊಂಡು ಬರಬೇಕು, ಇನ್ನೊಂದಷ್ಟು ಜನ ಹೋಗಿ ಬಸ್ ಸ್ಟ್ಯಾಂಡಿಂದ ಹೋಗಿ ತಿರುಗಾಡ್ಕೊಂಡು ಆ ಕಡೆ ಬರಬೇಕು. ಪೋಸ್ಟ್ ಆಫೀಸ್ನವ್ರು ಆ ಕಡೆಯಿಂದ ಬಂದು ಪೂರ್ವಕ್ಕೆ ಹೋದರೆ ಅವರು ಮುಖ್ಯ ಆಯ್ತಾರೆ. ಈ ಕಡೆಗೆ ಇವರು ಇಲ್ಲಿಂದ ಚನ್ನಂಕೇಗೌಡನದೊಡ್ಡಿ, ಅಪ್ಪಕೆರೆ, ನೀಲಕಂಠನಹಳ್ಳಿಯವ್ರು ಬಂದರೆ ಇಲ್ಲಿ BM ರಸ್ತೆ ಕಡೆಯಿಂದ ಮುಖಾಮುಖಿ ಆಯ್ತಾರೆ. ಯಾರಾದರೂ ಗುದ್ದಾಡಿದ್ರೆ ಅಥವಾ ಅಲ್ಲಿಂದ ಡಿಕ್ಕಿ ಹೊಡೆದ್ರೆ ಸಾವಿಗೀಡಾಗುವಂಥ ಪರಿಸ್ಥಿತಿಗಳು ಈಗಾಗಲೇ ಬಂದೋಗಿದೆ. ಇವತ್ತು ನಾವು ಇನ್ನೂ 1 ಗಂಟೆಗಳ ಕಾಲ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ. ಆಗಲಿಲ್ಲ ಅಂದರೆ ನಾವು ಆ ರಸ್ತೆಯಲ್ಲಿ ಹೋಗಿ ಮಲಗುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ. ಯಾಕೆಂದರೆ ಹಿರಿಯರು, ಈಗ ಲಿಂಗೇಗೌಡರು ಅಂತ ಹಿರಿಯರು 80 ವರ್ಷ, 82 ವರ್ಷ,
ಅವನ್ನ ತಗೊಂಡೋಗಿ ನಾವು ರಸ್ತೆಯಲ್ಲಿ ಮಲಗಿಸೋದು ಸರಿ ಅಂತ ನಾನು ಬಹಳ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಚಳವಳಿ ನಾವು ಮಾಡಿ ಧಿಕ್ಕಾರಕ್ಕೆ ಹೋಗಿ ಕಾರ್ಗಡ್ಡ ಮಲಗಿ ರಸ್ತೆ ತಡೆ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ನನ್ನ ಸನ್ಮಿತ್ರರಾದಂಥ ಪೊಲೀಸ್ ಇಲಾಖೆಯ ಮಿತ್ರನಿಗೆ ಹೇಳ್ತೀನಿ, ಇನ್ನೂ ಒಂದು 2 ಗಂಟೆ ಟೈಮ್ ಕಾಯ್ತೀವಿ. ನಾವು ಈ ನಮ್ಮ ಸ್ಪಂದನೆಗೆ ಜಿಲ್ಲಾಡಳಿತ, ನಗರಸಭೆ, ತಾಲೂಕು ತಹಸೀಲ್ದಾರ್ ಎಲ್ಲ ಬಂದು ಈ ಡಿವೈಡರ್ನ ನಾವು ಕಿತ್ತಾಕ್ತೇವೆ, ಜನಸಾಮಾನ್ಯರಿಗೆ ದನಿ ಆಗ್ತೇವೆ ಅಂತ ಹೇಳದೆ ಹೋದ್ರೆ ನಾವು ಖಂಡಿತವಾಗಿ ಮೊದಲು ರಸ್ತೆಯಲ್ಲಿ ಮಲಗ್ತೇವೆ, ಆಮೇಲೆ ರಸ್ತೆ ತಡೆ ಮಾಡ್ತೇವೆ ಹಂತವಾಗಿ. ಯಾಕೆಂದ್ರೆ ರಸ್ತೆಯಲ್ಲಿ ಯಾರೋ ಬಂದಿರ್ತಾರೆ ಪಾಪ, ಅವ್ರಿಗೆ ಅಡ್ಡ ಕಟ್ಟಿದಾಗ ಅವ್ರಿಗೆ ಗೊತ್ತೇ ಇರಲಿಲ್ಲ ವಿಚಾರ. ಅವ್ರು ನಮ್ಮ ಮೇಲೆ ಬಂದು ಯಾಕೆ ಮಲಗಿದ್ದಾರೆ ಅಂತ ಕೇಳ್ತಾರೆ. ಅವ್ರಿಗೂ ನಮಗೂ ಕಿರಿಕಿರಿ ಆಗೋದು ಬೇಡ ಅಂತ ನಾನು ಹೇಳ್ಕೊಂಡಿದ್ದೀನಿ. ಈ 82 ವರ್ಷದವ್ರನ್ನ ತಗೊಂಡೋಗಿ ರಸ್ತೆಯಲ್ಲಿ ಮಲಗಿಸೋದು ಅಂತಂದ್ರೆ ನನಗೊಂಥರ ಮುಜುಗರ. ಅದನ್ನ ಅರ್ಥ ಮಾಡ್ಕೋಬೇಕು ತಾಲೂಕು ಆಡಳಿತ. ಬಹಳ ಗಂಭೀರವಾದ ಸಮಸ್ಯೆ ಇದು. ಏನಾದರೂ ಇನ್ನು 3 ಅಡಿ ಇಲ್ಲಿ ಹೆಚ್ಚು ಆದ್ರೆ ಇಲ್ಲಿ ತಾಯಂದ್ರು ನೋಡಿ ಪೊಲೀಸ್ ಸ್ಟೇಷನ್ ತಕ್ಕ ಹೋಗ್ಬೇಕು, ಆ ಕಡೆ ಹೋದ್ರೆ ಬಸ್ ಸ್ಟ್ಯಾಂಡ್ ಹೋಗ್ಬೇಕು. ಯಾಕೆ ಅಂತ, ನಮ್ಮ ಹಕ್ಕು ಇದು, ನಮ್ಮ ರಸ್ತೆ. ಪೋಸ್ಟ್ ಆಫೀಸ್ ರಸ್ತೆ ಮತ್ತು ಚರ್ಚ್ ರಸ್ತೆಗೆ ಮೊದಲೇ ಏನೂ ಇರಲಿಲ್ಲ, ಡಿವೈಡರ್ ಇರಲಿಲ್ಲ. ಆದ್ರೆ ಇವತ್ತು ಡಿವೈಡರ್ನ ಮೊದಲು ಹಾಕಿದ್ರು, ಆಗ ಜಾಸ್ತಿ ವಾಹನಗಳು ಸಂಚಾರ ಮಾಡ್ತಾ ಇದ್ದು ಬೇಕಾಗಿತ್ತು. ಆದ್ರೆ ಈಗ ಅಲ್ಲಿ ದೊಡ್ಡದಾದಂಥ ರಸ್ತೆ ಆದ ಮೇಲೆ ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಕಡಿಮೆ ಇದೆ. ಆ ಕಾರಣಕ್ಕೆ ಇಲ್ಲಿ ಡಿವೈಡರ್ ತೆರವುಗೊಳಿಸಬೇಕು.